ಕೋಲಾರ ನಗರದಲ್ಲಿ ಸರಿಸುಮಾರು 24 ವರ್ಷಗಳ ಹಿಂದೆ ದಲಿತ ಚಳವಳಿ ದಲಿತ ಸಂಘರ್ಷ ಸಮಿತಿಯಿಂದ ಇಫ್ತಿಯಾರ್ ಕೂಟವನ್ನು ಆಯೋಜನೆ ಮಾಡಿದರು. CM ಮುನಿಯಪ್ಪಣ್ಣ ಅವರ ರಾಜ್ಯ ಸಂಚಾಲಕರಾಗಿದ್ದಾಗ ಇಡೀ ಜಿಲ್ಲೆ ಮಟ್ಟದಲ್ಲಿ ಮಾಡಿದ್ದರು. ಅವರ ಮಾರ್ಗದರ್ಶನ, ಅವರ ಹೆಜ್ಜೆಯಲ್ಲಿ ಹೆಜ್ಜೆ ಆಗ್ತಾ ಇರ್ತಕ್ಕಂಥ ನಾವು ಕೂಡ ಅಹಿಂದ ಮಿತ್ರ ಬಳಗವನ್ನು ಒಂದು ಕಟ್ಟಿಕೊಂಡು ಈ ವರ್ಷ ಪ್ರಾರಂಭ ಮಾಡಿದ್ದೇವೆ. ನಮ್ಮ ಗಂಗಣ್ಣ ಅವರ ಸಾರಥ್ಯದಲ್ಲಿ ಎಲ್ಲ ಅಹಿಂದ ಮಿತ್ರ ಬಳಗದ ಸದಸ್ಯರ ಸಾರಥ್ಯದಲ್ಲಿ ಇವತ್ತು ಪ್ರಾರಂಭ ಮಾಡಿದ್ದೇವೆ. ನಮ್ಮ ಉದ್ದೇಶ ಭಾರತ ವಿವಿಧತೆಯಲ್ಲಿ ಏಕತೆಯನ್ನು ಕಂಡಿರ್ತಕ್ಕಂಥ ದೇಶ, ಸಂವಿಧಾನದ ಮೇಲೆ ನಂಬಿಕೆ ಇಟ್ಕೊಂಡು ಹೋಗ್ತಾ ಇರ್ತಕ್ಕಂಥ ದೇಶ, ಎಲ್ಲ ಧರ್ಮಗಳನ್ನು ಕೂಡ ಸಮಾನವಾಗಿ ಕಾಣಬೇಕಂತಕ್ಕಂಥ ಹಂಬಲವನ್ನು ಹೊಂದಿರತಕ್ಕಂಥ ಅಹಿಂದ ಮಿತ್ರ ಬಳಗದ ವತಿಯಿಂದ ಇವತ್ತು ನಾವು ಇಫ್ತಿಯಾರ್ ಕೂಟವನ್ನು ಆಯೋಜನೆ ಮಾಡಿದ್ವಿ. ಎಲ್ಲ ಧರ್ಮದವರನ್ನು ಕೂಡ ಇಲ್ಲಿ ಆಹ್ವಾನ ಮಾಡಿದ್ವಿ, ಎಲ್ಲ ವರ್ಗಗಳನ್ನು ಕೂಡ ಆಹ್ವಾನ ಮಾಡಿದ್ದೇವೆ. ಎಲ್ಲರೂ ಕೂಡ ಬಂದು ಇಲ್ಲೇ ಇವತ್ತು ವಿಶೇಷ ಏನೆಂದರೆ ಎಲ್ಲ ನಮಾಜ್ ಕೂಡ ಇಲ್ಲೇ ಮಾಡಿಕೊಂಡು ರೋಜಾ ಕೂಡ ಇಲ್ಲೇ ತೆಗೆದು ಊಟ ಮಾಡಿರ್ತಕ್ಕಂಥದ್ದು ನಮಗಂತೂ ಕೂಡ ಅಹಿಂದ ಮಿತ್ರ ಬಳಗಕ್ಕೆ ಎಲ್ರಿಗೂ ಕೂಡ ಅತ್ಯಂತ ಸಂತೋಷವಾಗಿದೆ. ಈ ಸ್ನೇಹ ಮಿಲನವನ್ನು ಮಾಡಲಿಕ್ಕೆ ನಮಗೆ ಸಂತೋಷವಾಗಿದೆ. ಭಾರತ ದೇಶದಲ್ಲಿ ಸಂವಿಧಾನವನ್ನು ಅಳಿಸಬೇಕು, ಧರ್ಮಾಂಧತೆಯನ್ನು ಮೆರೆಸಬೇಕಂತಕ್ಕಂಥ ಬಹುದೊಡ್ಡ ಕನಸನ್ನು ಇಟ್ಕೊಂಡಿರ್ತಕ್ಕಂಥವ್ರಿಗೆ ಈ ಥರದ್ದು ನಡೆಯಲ್ಲ. ಇನ್ನೂ ಕೂಡ ಭಾರತ ದೇಶದಲ್ಲಿ ಸಂವಿಧಾನ ಜೀವಂತವಾಗಿದೆ, ಅಂಬೇಡ್ಕರ್ ಅವರ ಆಶಯಗಳು ಜೀವಂತವಾಗಿದೆ, ಬಸವಣ್ಣವರ ಆಶಯಗಳು ಜೀವಂತವಾಗಿದೆ, ಕುವೆಂಪುರವರ ಆಶಯಗಳು ಜೀವಂತವಾಗಿದೆ. ಭಾರತ ದೇಶದಲ್ಲಿ ಎಲ್ಲಿಯವರೆಗೂ ಧರ್ಮಾಂಧತೆ ಹೋಗೋದಿಲ್ವೋ ಅಲ್ಲಿವರೆಗೂ ಕೂಡ ದೇಶ ಸುಭಿಕ್ಷವಾಗಿರಲ್ಲ ಅಂತಕ್ಕಂಥ ಮನಸ್ಸನ್ನು ಮನಗಂಡಿರ್ತಕ್ಕಂಥ ನಾವು ಎಲ್ಲ ವರ್ಗದವರನ್ನು ಕೂಡ ಪ್ರೀತಿಯ ವಿಶ್ವಾಸದಿಂದ ತಗೊಂಡು ಹೋಗ್ಬೇಕಂತಕ್ಕಂಥ ಉದ್ದೇಶದಿಂದ ಇವತ್ತು ನಾವೆಲ್ಲರೂ ಕೂಡ ವಿಶೇಷವಾಗಿ ಅಹಿಂದ ಮಿತ್ರ ಬಳಗದ ಎಲ್ಲ ಸದಸ್ಯರು ಕೂಡ ಶ್ರಮಪಟ್ಟು ಇವತ್ತು ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಹಿರಿಯ ರಾಜಕಾರಣಿಗಳಾಗಿರ್ತಕ್ಕಂಥ ರಮೇಶ್ ಕುಮಾರ್ ಸಾಹೇಬರು ಭಾಗವಹಿಸಿದ್ರು, ಕೊತ್ತೂರು ಮಂಜಣ್ಣವರು ಶಾಸಕರು ಭಾಗವಹಿಸಿದ್ರು. ಅದೇ ರೀತಿಯಾಗಿ ವಿಧಾನ ಪರಿಷತ್ನ ಸದಸ್ಯರು, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಮ್ಮ ನಜೀರ್ ಅಹಮದ್ ಸಾಹೇಬರು ಕೂಡ ಭಾಗವಹಿಸಿದ್ರು. ಅದೇ ರೀತಿಯಾಗಿ ವಿಧಾನ ಪರಿಷತ್ನ ಸದಸ್ಯರಾಗಿರ್ತಕ್ಕಂಥ ಅನಿಲ್ ಅಣ್ಣವರು ಕೂಡ ಭಾಗವಹಿಸಿದ್ರು. ಅದೇ ರೀತಿಯಾಗಿ ಗೌತಮ್ ಸಾಹೇಬರು ಕೂಡ ಭಾಗವಹಿಸಿದ್ರು. ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾಗಿರ್ತಕ್ಕಂಥ ಪ್ರಭಾಕರಣ್ಣವರು ಕೂಡ ಈ ಕಾರ್ಯಕ್ರಮದ ಭಾಗವಹಿಸಿದ್ರು. ಅದಾದಮೇಲೆ ಜಿಲ್ಲೆಯ ಹಿರಿಯ ದಲಿತ ಚಳವಳಿಯ ನಾಯಕರಾಗಿರ್ತಕ್ಕಂಥ CM ಅಣ್ಣವರು, ವಿಜಯಣ್ಣವರು, ಆಮಾರಾಮಚಂದ್ರಣ್ಣವರು, ಪಿಚ್ಚಳ್ಳಿ ಸೀನಣ್ಣವರು, ಗೀತಕ್ಕ ಅವರು, ಮುರಳಿ ಅಣ್ಣವರು ಎಲ್ಲರೂ ಕೂಡ ಭಾಗವಹಿಸಿ ಇವತ್ತು ನಮ್ಮ ಜೊತೆಗೆ ಊಟ ಮಾಡಿರ್ತಕ್ಕಂಥದ್ದು. ವಿಶೇಷವಾಗಿ ಅಲ್ಪಸಂಖ್ಯಾತ ಮುಖಂಡರು ಅನೇಕ ಜನ ಇವತ್ತು ನಗರದಲ್ಲಿರ್ತಕ್ಕಂಥವ್ರು, ಜಿಲ್ಲೆಯಲ್ಲಿರ್ತಕ್ಕಂಥವ್ರು ಅನೇಕ ಜನ ಬಂದು ಇವತ್ತು ಭಾಗವಹಿಸಿ ಇವತ್ತು ಊಟ ಮಾಡ್ಕೊಂಡು ಹೋಗಿರೋದಕ್ಕೆ ನಮಗೆ ಸಂತೋಷವಾಗಿದೆ. ಈ ಪದ್ಧತಿಯನ್ನು ಪ್ರತಿ ವರ್ಷವೂ ಕೂಡ ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ಗಂಗಣ್ಣವ್ರಿಗೆ ಮನವಿ ಮಾಡಿದ್ದೇವೆ. ಗಂಗಣ್ಣವರ ನೇತೃತ್ವದಲ್ಲಿ ಅಹಿಂದ ಮಿತ್ರ ಬಳಗದ ಎಲ್ಲರೂ ಕೂಡ ಪ್ರತಿ ವರ್ಷವೂ ಕೂಡ ಇದನ್ನು ಮುಂದುವರಿಸ್ಕೊಂಡು ಹೋಗ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಅಹಿಂದ ಮಿತ್ರ ಬಳಗದ ಎಲ್ಲರೂ ಸೇರಿ ಕೂಡ ನಮ್ಮ ಅಂಬರೀಶ್ ಅವರು ಎಲ್ಲರೂ ಸಾರಥ್ಯದಲ್ಲಿ ಎಲ್ಲರೂ ಕೂಡ ಮಾಡಿದ್ದೀವಿ. ಇಲ್ಲಿ ರಮೇಶ್ ಕುಮಾರ್ ಸಾಹೇಬರು, ಪ್ರಭಾಕರಣ್ಣವರು, ನಜೀರ್ ಸಾಹೇಬರು, ಅನಿಲ್ ಅಣ್ಣವರು, ಮಂಜಣ್ಣವರು ಇವರೆಲ್ಲ ಸಾರಥ್ಯದಲ್ಲಿ ಅವ್ರ ಮಾರ್ಗದರ್ಶನದಲ್ಲಿ DSS ಮುಖಂಡರು ನಮ್ಮ CM ಮುನಿಯಪ್ಪನವರು, ವಿಜಯಣ್ಣವರು ಅವರೆಲ್ಲ ಕಿಚ್ಚಳ್ಳಿ ಶ್ರೀನಿವಾಸ ಎಲ್ಲರೂ ಕೂಡ ಭಾಗವಹಿಸಿದ್ರು. ಅವ್ರ ಮಾರ್ಗದರ್ಶನದಲ್ಲಿ ಪ್ರತಿ ವರ್ಷ ಮಾಡಬೇಕು ಅಂತ ಇತ್ತೀರ್ಕೂಟ ನಾವು ನಿರ್ಧಾರ ಮಾಡಿದ್ದೀವಿ. ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಎಲ್ಲರೂ ಬಂದಿರೋದಕ್ಕೆ ಎಲ್ಲರೂ ಕೂಡ ರಂಜಾನ್ ಹಬ್ಬದ ಮತ್ತು ಇಲ್ಲಿ ಬಂದಿರೋದು ಎಲ್ಲರೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೇವೆ.